ನಮಸ್ಕಾರಗಳು. ಮಿಥುನ ರಾಶಿಯ ಪವಾಡ. ಮಾರ್ಚ್ 3ಕ್ಕೆ ನಿಮ್ಮ ಬುದ್ಧಿಗೆ ನಿಮಗೆ ಬಂಡವಾಳ 10 ವರ್ಷದ ಕಾಯುವಿಕೆಗೆ ಹಿಂದೆ ಅಂತ್ಯ. ಕಿಂಗ್ ಮೇಕರ್ ಯೋಗ ಆರಂಭವಾಗಿದೆ. ಮಿಥುನ ರಾಶಿಯವರೇ, ನಿಮ್ಮ ರಾಶಿಯವರನ್ನು ಸಕಲ ಕಲ ವಲ್ಲಭರು ಎಂದು ಕರೆಯುತ್ತಾರೆ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಹಣೆ ಬರಹವೇ ನಿಮಗೆ ಸವಾಲು ಹಾಕುತ್ತಿದ್ದಾವೆ ಅಲ್ವಾ? ನೀವು ಮಾತಿಗೆ ಬೆಲೆ ಸಿಗುತ್ತಿಲ್ಲ. ನೀವು ಮಾಡಿದ ಐಡಿಯಾಗಳು ಬೇರೆಯವರು ಕದ್ದು ಸಕ್ಸಸ್ ಆಗುತ್ತಿದ್ದರೆ ನಿಮ್ಮ ಸ್ವಂತ ಜನರೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಈ ಎಲ್ಲ ನೋವುಗಳನ್ನು ನುಂಗಿಕೊಂಡು ಸುಮ್ಮನಿದ್ದೀರಾ? ಸಮಾಧಾನವಾಗಿರಿ. ಮಾರ್ಚ್ 3, 2026 ಈ ಮಂಗಳವಾರ ಮಿಥುನ ರಾಶಿಯವರ ಪಾಲಿಗೆ ಮಾತಿನಲ್ಲೇ ಮುತ್ತು ಪೋಣಿಸುವ ದಿನ ಬಂದಿದೆ. ನಿಮ್ಮ ರಾಶ್ಯಾಧಿಪತಿ ಬುಧ ದೇವನ ಅನುಗ್ರಹದಿಂದ ಇಂದು ನಿಮ್ಮ ಬೌದ್ಧಿಕ ಶಕ್ತಿ ಎಷ್ಟರ ಮಟ್ಟಿಗೆ ಹೆಚ್ಚಾಗಲಿದೆ ಎಂದರೆ ಶತ್ರುಗಳು ನಿಮ್ಮ ಮಾತಿಗೆ ಶರಣಾಗುವುದು ಖಚಿತ. ಇಂದು ಬೆಳಿಗ್ಗೆ 10:45 ನಂತರ ನಿಮ್ಮ ಜೀವನದಲ್ಲಿ ಒಂದು ಪವಾಡ ನಡೆಯಲಿದೆ. ಮಿಥುನ ರಾಶಿಯವರೇ, ಇಂದು ನಿಮ್ಮ ಹಣಕಾಸಿನ ಸ್ಥಿತಿ ಏರಿಕೆ ಕಾಣಲಿದೆ. ಬಹಳ ದಿನಗಳಿಂದ ಸಿಕ್ಕಿ ಹಾಕಿಕೊಂಡಿದ್ದ ಹಣವನ್ನು ನಿಮ್ಮ ಮಾತಿನ ಚಾತುರ್ಯದಿಂದ ವಾಪಸ್ ಪಡೆಯಲಿದ್ದೀರಾ. ಷೇರು ಮಾರುಕಟ್ಟೆ ಮತ್ತು ಕಮಿಷನ್ ದಳ್ಳಾಳಿ ಕೆಲಸ ಅಥವಾ ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವವರಿಗೆ ಇಂದು ಬಂಪರ್ ಆಫರ್ ಲಾಭ ಕಾದಿದೆ. ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಬಹುದು. ನೀವು ಇನ್ನೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಇಂದು ನಿಮಗೆ ದೊಡ್ಡ ಬ್ರ್ಯಾಂಡ್ ಡೀಲ್ ಅಥವಾ ಸ್ಪಾನ್ಸರ್ಶಿಪ್ ಸಿಗುವ ಸಾಧ್ಯತೆ ಹೆಚ್ಚಿದೆ. ನಿಮ್ಮ ಕ್ರಿಯೇಟಿವಿಟಿಗೆ ಇಂದು ಬೆಲೆ ಸಿಗುವ ಕಾಲ ಬಂದಿದೆ. ಮಿಥುನ ರಾಶಿಯವರೇ, ಹೊಸ ಕೆಲಸಕ್ಕೆ ಪ್ರಯತ್ನಿಸುತ್ತಿದ್ದರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ನೋಡಿ ಕಂಪನಿಯವರು ಇಂಪ್ರೆಸ್ ಆಗಲಿದ್ದಾರೆ. ಆಫರ್ ಲೆಟರ್ ಹಿಂದೆ ಸಿಗಬಹುದು. ಕಚೇರಿಯಲ್ಲಿ ಕಿಂಗ್ ಮೇಕರ್ ಹಿರಿಯ ಅಧಿಕಾರಿಗಳು ನಿಮ್ಮ ಸಲಹೆಯ ಮೇಲೆ ಅವಲಂಬಿತವಾಗುತ್ತಾರೆ. ಕಚೇರಿಯಲ್ಲಿ ನಿಮ್ಮ ಪವರ್ ಹೆಚ್ಚಾಗಲಿದೆ. ಮಾಧ್ಯಮ ಮತ್ತು ಬರವಣಿಗೆ ಲೇಖಕರು, ಪತ್ರಕರ್ತರು ಮತ್ತು ಶಿಕ್ಷಕರಿಗೆ ಇಂದು ಅತ್ಯಂತ ಗೌರವಯುತ ದಿನ. ನಿಮ್ಮ ಕೆಲಸಕ್ಕೆ ರಾಷ್ಟ್ರೀಯ ಅಥವಾ ರಾಜ್ಯ ಮಟ್ಟದ ಮಾನ್ಯತೆ ಸಿಗಬಹುದು. ಮಿಥುನ ರಾಶಿಯವರು ಆಯುಧ ಹಿಡಿದು ಹೋರಾಡುವವರಲ್ಲ, ತಮ್ಮ ಬುದ್ಧಿಯಿಂದ ಶತ್ರುವನ್ನು ಸೋಲಿಸುವವರು. ಇಂದು ವಿರುದ್ಧ ಗಾಳಿ ಸುದ್ದಿ ಹಬ್ಬಿಸಿದವರು ಇಂದು ಎಲ್ಲರ ಮುಂದೆ ಮುಖಭಂಗ ಅನುಭವಿಸಲಿದ್ದಾರೆ. ಕೋರ್ಟ್ ಕೇಸ್ಗಳಲ್ಲಿ ನಿಮ್ಮ ಪರವಾಗಿ ಸಾಕ್ಷಿಗಳು ಸಿಗಲಿವೆ. ಬಹಳ ದಿನಗಳಿಂದ ನಡೆಯುತ್ತಿದ್ದ ಆಸ್ತಿ ವಿವಾದ ಅಥವಾ ಜಗಳಗಳು ಮಾತುಕತೆಯ ಮೂಲಕ ಹಿಂದೆ ಸುಸೂತ್ರವಾಗಿ ಬಗೆಹರಿಯಲಿವೆ. ಮನೆಯಲ್ಲಿ ಇಂದು ಹಬ್ಬದ ವಾತಾವರಣ ಇರಲಿದೆ. ಸಂಗಾತಿಯ ಒಡನಾಟ. ನಿಮ್ಮ ಲೈಫ್ ಪಾರ್ಟ್ನರ್ ಇಂದು ನಿಮ್ಮ ಕೆಲಸದಲ್ಲಿ ಸಹಾಯ ಮಾಡಲಿದ್ದಾರೆ. ಸಂಗಾತಿಯ ಜೊತೆ ಲಾಂಗ್ ಡ್ರೈವ್ ಅಥವಾ ಸಣ್ಣ ಪ್ರವಾಸ ಕೈಗೊಳ್ಳಬಹುದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರಲಿದೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿದೆ. ಪ್ರೀತಿಯ ವಿಚಾರದಲ್ಲಿ ಮನೆಯಲ್ಲಿ ಒಪ್ಪಿಗೆ ಸಿಗುವ ಮುನ್ಸೂಚನೆ ಇದೆ. ಮಾನಸಿಕ ಒತ್ತಡ, ಅತಿಯಾದ ಆಲೋಚನೆಯಿಂದ ನಿದ್ರಾಹೀನತೆ ಉಂಟಾಗಬಹುದು. ಇಂದು ಸಂಜೆ ಮೊಬೈಲ್ನಿಂದ ದೂರವಿದ್ದು ನೆಮ್ಮದಿಯಾಗಿ ನಿದ್ರೆ ಮಾಡಿ. ಬಿಸಿಲಿನಲ್ಲಿ ಕೆಲಸ ಮಾಡುವವರು ಚರ್ಮದ ಬಗ್ಗೆ ಕಾಳಜಿ ವಹಿಸಿ ಹೆಚ್ಚು ನೀರು ಕುಡಿಯುವುದು ಉತ್ತಮ. ಮಿಥುನ ರಾಶಿಯವರೇ, ಇಂದಿನ ಶುಭ ಫಲವನ್ನು 100ಕ್ಕೆ 100ರಷ್ಟು ಪಡೆದುಕೊಳ್ಳಲು ಈ ಕೆಳಗಿನ ಪರಿಹಾರಗಳನ್ನು ನೀವು ಮಾಡಲೇಬೇಕು. ಇಲ್ಲವೆಂದರೆ ನಿಮಗೆ ಅದೃಷ್ಟ ಸಿಗುವುದಿಲ್ಲ. ಗಣೇಶನ ಪೂಜೆ. ಇಂದು ಹತ್ತಿರದ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗರಿಕೆ ಅರ್ಪಿಸಿ ಹಸಿರು ಬಣ್ಣ ದಾನ ಮಾಡಿ. ಹಸಿರು ಬಣ್ಣದ ಬಟ್ಟೆ ಅಥವಾ ಹಸಿರು ತರಕಾರಿಗಳನ್ನು ಬಡವರಿಗೆ ಅಥವಾ ಗೋವುಗಳಿಗೆ ನೀಡಿ. ಇನ್ನು ದಿನವಿಡೀ ಮನಸ್ಸಿನಲ್ಲಿ ಓಂ ಬೂಂ ಬುಧಾಯ ನಮಃ ಎಂದು ಜಪಿಸಿ. ನಿಮ್ಮ ನೆನಪಿನ ಶಕ್ತಿ ಮತ್ತು ಅದೃಷ್ಟ ಜಾಗೃತಗೊಳ್ಳಲಿದೆ. ಅದೃಷ್ಟದ ಸಂಖ್ಯೆ ಮತ್ತು ಬಣ್ಣ. ಇಂದಿನ ದಿನದಲ್ಲಿ ಪಚ್ಚೆ, ಹಸಿರು ಮತ್ತು ಬಿಳಿ. ಇಂದು ಕೆಂಪು ಬಣ್ಣವನ್ನು ಅವಾಯ್ಡ್ ಮಾಡಿ. ಅದೃಷ್ಟದ ಸಂಖ್ಯೆ 5, 14, 23 ಮತ್ತು 32 ಆಗಿರುತ್ತದೆ.
ಶುಭ ಸಮಯ ಬೆಳಿಗ್ಗೆ 10:45ರಿಂದ ಮಧ್ಯಾಹ್ನ 1:15ರವರೆಗೆ ಅತ್ಯಂತ ಶುಭ ಗಳಿಗೆಯಾಗಿದೆ. ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ಶಕ್ತಿ. ಶಾರದ ಮಾತೆ ಮತ್ತು ಗಣೇಶನ ಕೃಪೆ ನಿಮ್ಮ ಮೇಲಿರಲಿ ಎಂದು ನೀವು ಬಯಸುವುದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಈ ಕೂಡಲೇ ಜೈ ಗಣೇಶ ಎಂದು ಬರೆಯಿರಿ. ಈ ಮಾಹಿತಿ ನಿಮ್ಮಂತೆಯೇ ಬುದ್ಧಿವಂತರಾದ ಮಿಥುನ ರಾಶಿಯ ಸ್ನೇಹಿತರಿಗೂ ತಲುಪಲಿ. ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ದಿನನಿತ್ಯದ ಭವಿಷ್ಯಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವರಿಗೂ ಒಳ್ಳೆಯದಾಗಲಿ. ಆ ಗಣೇಶ ಮಿಥುನ ರಾಶಿಯ ಬಂಧುಗಳಿಗೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಬಯಸುತ್ತಾ ಧನ್ಯವಾದಗಳು ವೀಕ್ಷಕರೇ.